ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 20ನೇ ಕಂತು 19 ಹಾಗೂ 20ನೇ ಕಂತಿನ ಬಗ್ಗೆ ಮಾಹಿತಿ ಇದೆ. ಅದರಲ್ಲೂ ಕೂಡ ಮೊದಲು ನಾವು ಹೀಗೆ ಚೆಕ್ ಮಾಡ್ಬೋದಾಗಿತ್ತು. ಈಗ ಏನಾಗಿದೆ ಪ್ರಾಬ್ಲಮ್ಮು, ಯಾಕಾಗಿ ಹಣ ಲೇಟ್ ಆಗ್ತಾ ಇದೆ ಜಮಾ ಆಗಲಿಕ್ಕೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಇದೆ. ಅದರ ಜೊತೆಯಲ್ಲಿ ಯುವ ನಿಧಿ ಬಗ್ಗೆ ಇದೆ, ಪೆನ್ಷನ್ ಹಣದ ಬಗ್ಗೆ ಮಾಹಿತಿ ಇದೆ. ಓಕೆನಾ, ಇಷ್ಟೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ, ಈಗ ಮೊದಲನೇದಾಗಿ ಯುವ ನಿಧಿ ಯೋಜನೆಯ ಮಾರ್ಚ್ ತಿಂಗಳ ಹಣಕ್ಕೋಸ್ಕರ ಸಾಕಷ್ಟು ಫಲಾನುಭವಿಗಳು ಕಾಯ್ತಾ ಇದ್ದರು. ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಬಂದಿಲ್ಲ ಅಂಥೇಳಿ. ಈಗಾಗಲೇ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆರಂಭ ಆಗಿದೆ. ನಮ್ಮ ವೀಕ್ಷಕರಲ್ಲಿ ನೀವೇನಾದರೂ ಯುವ ನಿಧಿ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೂ ಕೂಡ ಹಣ ಜಮಾ ಆಗಿದ್ದರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿಕೊಂಡು ಡೈರೆಕ್ಟ್ DM ಮಾಡಿ. ಈಗಾಗಲೇ ಹಣ ಜಮಾ ಆಗಿರೋದ್ರ ಬಗ್ಗೆ ಮಾಹಿತಿ ಬಂದಿದೆ. ಹಲವಾರು ಜನ ಕಮೆಂಟ್ಗಳನ್ನು ಕೂಡ ಮಾಡಿ ತಿಳಿಸ್ತಾ ಇದ್ದಾರೆ. ನಾವು ಲೋಕಲ್ಲು ಕೂಡ ಚೆಕ್ ಮಾಡಿದ್ದೀನಿ. ಓಕೆನಾ, ಇನ್ನು ಎರಡನೇದಾಗಿ ಪೆನ್ಷನ್ ಹಣ. ಓಕೆನಾ, ಅಂದರೆ ಮೇ ತಿಂಗಳ ಪೆನ್ಷನ್ ಹಣ ಏನು ಜೂನ್ ತಿಂಗಳಲ್ಲಿ ಬರ್ತಾ ಇತ್ತು, ಆ ಜೂನ್ ತಿಂಗಳಲ್ಲಿ ಜೂನ್ 10ರ ನಂತರ ಬರಬೇಕಾಗಿತ್ತು. ಮೇ 30ಕ್ಕೆ ಜಮಾ ಆಗಲಿಕ್ಕೆ ಶುರುವಾಯಿತು. ಅದು ಈಗ ಎಷ್ಟು ಜನರಿಗೆ ಜಮಾ ಆಗಿದೆ, ಮೇ ತಿಂಗಳ ಪೆನ್ಷನ್ ಹಣ ಜೂನ್ ತಿಂಗಳಲ್ಲಿ ಬರುವಂತಹ ಪೆನ್ಷನ್ ಹಣ ಎಷ್ಟು ಜನರಿಗೆ ಜಮಾ ಆಗಿದೆ, ಇನ್ನೂ ಎಷ್ಟು ಜನರಿಗೆ ಜಮಾ ಆಗೋದು ಬಾಕಿ ಇದೆ ಅಂತ ನೋಡೋದಕ್ಕೆ ಹೋದರೆ ನಾನು ಕಮ್ಯುನಿಟಿ ಪೋಸ್ಟ್ ಇವತ್ತು ಕೂಡ ಹಾಕಿದ್ದೀನಿ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. 60% ಹೆಚ್ಚು ಜನರಿಗೆ ಪೆನ್ಷನ್ ಹಣ ಈಗಾಗಲೇ ಜಮಾ ಆಗಿದೆ. ಇನ್ನೂ ಕೂಡ 40% ಜನರಿಗೆ ಹಣ ಬರೋದು ಬಾಕಿ ಇದೆ. ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಸ್ವಲ್ಪ ಬೇಗ ಬಿಡುಗಡೆ ಆರಂಭ ಆಗಿದೆ. ಓಕೆನಾ, ಪೆನ್ಷನ್ ಹಣ ಸರಿಯಾಗಿ ಬರ್ತಿಲ್ಲ, ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಿಲ್ಲ ಅನ್ನೋರಿಗೆ ಇದು ಗುಡ್ ನ್ಯೂಸು. ಪೆನ್ಷನ್ ಹಣ ಮೇ 30ರಿಂದನೇ ಜಮಾ ಆಗಲಿಕ್ಕೆ ಶುರುವಾಗಿದೆ. ಜೂನ್ ತಿಂಗಳಲ್ಲಿ ಬರುವಂಥ ಪೆನ್ಷನ್ ಹಣ. ಓಕೆನಾ, ನಿಮಗೂ ಕೂಡ ಜಮಾ ಆಗಿದೆಯೋ ಇಲ್ವೋ ಪೆನ್ಷನ್ ಹಣ, ನೀವು ಅಥವಾ ನಿಮ್ಮ ತಂದೆ ತಾಯಿ ಯಾರಾದರೂ ಪಡ್ಕೊತಿದ್ರೆ ತಪ್ಪದೆ ಕಮೆಂಟನ್ನು ಮಾಡಿ. ಓಕೆನಾ, ಇನ್ನು ಗೃಹಲಕ್ಷ್ಮಿ ಯೋಜನೆ 20ನೇ ಕಂತು ಯಾವಾಗ ಬರುತ್ತೆ ಅಂತ ಬಹುತೇಕ ಜನರು ಕಾಯ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೆಲ್ಲ ನಾವು ಕಳೆದ ಕೆಲವು ತಿಂಗಳ ಹಿಂದೆ ಯಾವುದೇ ಹಣ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಈಗ ಸರ್ಕಾರ ಏನು ಹೇಳಿಕೆ ಕೊಡ್ತಾ ಇರುತ್ತೆ, ಆ ಸಮಯಕ್ಕೆ ಬಿಡುಗಡೆ ಆಗಿಲ್ಲ ಅಂದರೂ ಸಹ ನಾವು ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ವಿ. ಯಾವ ರೀತಿ ಚೆಕ್ ಮಾಡ್ತಾ ಇದ್ವಿ ಅಂದರೆ, ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡ್ತಾ ಇದ್ವಿ. ಆವಾಗ ಅದು ಪುಷ್ ಟು DBT ಅಂತ ಬರ್ತಾ ಇತ್ತು. ಪುಷ್ ಟು DBT ಅಂತ ಬಂದ ನಂತರ ನಮಗೆ ಗೊತ್ತಾಗ್ತಾ ಇತ್ತು ಇನ್ನು ಶೀಘ್ರದಲ್ಲೇ ಹಣ ಬಿಡುಗಡೆ ಆಗುತ್ತೆ ಅಂತ. ಬಟ್ ಆದರೆ ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತಿನ ಹಣ ಪುಷ್ ಟು DBT ಹಂತಕ್ಕೆ ಬಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಹೋದರೆ ಇಲ್ಲೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಯಾಕೆ ಅಂದರೆ ಜನವರಿ 2025ವರೆಗೂ ಮಾತ್ರ, ಅಂದರೆ 18ನೇ ಕಂತುವರೆಗೂ ಮಾತ್ರ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ತೋರಿಸ್ತಾ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಏಪ್ರಿಲ್ 2025, ಅಂದರೆ ಏಪ್ರಿಲ್ 2025 ತೋರಿಸ್ತಾ ಇದೆ. ಫೆಬ್ರವರಿ ಮತ್ತು ಮಾರ್ಚ್ ಅಂದರೆ 19 ಮತ್ತು 20ನೇ ಕಂತಿನ ಸ್ಟೇಟಸ್ ಇನ್ನೂ ಕೂಡ ಡಿಸ್ಪ್ಲೇ ಆಗ್ತಾ ಇಲ್ಲ. ಡೈರೆಕ್ಟ್ ಏಪ್ರಿಲ್ ತಿಂಗಳದ್ದೇ ಸ್ಟೇಟಸ್ ತೋರಿಸ್ತಾ ಇದೆ. ಇದರಲ್ಲೇ ಗೊತ್ತಾಗುತ್ತೆ ಇದು ಖಂಡಿತವಾಗ್ಲೂ ಸಹ ಹಣ ಇಲ್ಲದೆ ಬಿಡುಗಡೆ ಮಾಡೋಕ್ಕಾಗದೆ ಸರ್ಕಾರ ಮಾಡ್ತಾ ಇರೋದಲ್ಲ. ಎಲ್ಲ ರೆಡಿ ಮಾಡಿಕೊಂಡ್ರೂ ಸಹ ಟೆಕ್ನಿಕಲ್ ಪ್ರಾಬ್ಲಮ್ಮಿಂದನೇ ಹಣ ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ವೆಬ್ಸೈಟಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ಟೇಟಸ್ ಚೆಕ್ ಮಾಡುವ ವೆಬ್ಸೈಟಲ್ಲೂ ಸಹ 19 ಮತ್ತು 20ನೇ ಕಂತಿನ ಹಣದ ಸ್ಟೇಟಸ್ಸು ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ನೀವು ಬೇಕಾದರೆ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಯಾವುದೇ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡಿಸಿ. ನಿಮಗೆ ಜನವರಿ 2025ವರೆಗೂ ಡಿಸ್ಪ್ಲೇ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಏಪ್ರಿಲೇ ತೋರಿಸ್ತಾ ಇದೆ, ಮಧ್ಯೆ ಫೆಬ್ರವರಿ ಮತ್ತು ಮಾರ್ಚ್ ತೋರಿಸ್ತಾ ಇಲ್ಲ. ಇದಕ್ಕೆ ಕಾರಣ ಕ್ಲಾರಿಟಿಯನ್ನು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಕೊಡಬೇಕಾಗಿದೆ. ಓಕೆನಾ, ಹಾಗಾಗಿ ಈಗ ಅಲ್ಲಿ ತೋರಿಸಿಲ್ಲ ಅಂದರೂ ಸಹ 19ನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ಆಗಿ ಜಮಾ ಆಗಿ ಸುಮಾರು ಒಂದು 80% ಜನರಿಗೆ ಜಮಾ ಆಗಿದೆ. ದಿನನಿತ್ಯ ಕಮ್ಯುನಿಟಿ ಪೋಸ್ಟ್ ಹಾಕಿ ಚೆಕ್ ಮಾಡಿದ್ದೀನಿ. 80%ವರೆಗೂ 19ನೇ ಕಂತು ಜಮಾ ಆಗಿದೆ. ಇನ್ನು 20% ಜನರಿಗೆ ಬರೋದು ಬಾಕಿ ಇದೆ. ಇನ್ನು ಶೀಘ್ರದಲ್ಲೇ ಇನ್ನೊಂದು ಅಂದರೆ ಮ್ಯಾಕ್ಸ್
ಜೂನ್ 10 ಒಳಗಡೆ ಅಂತೂ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ. ಕಾದ್ ನೋಡೋಣ. ನೀವು ಏನಾದರೂ ಸ್ಟೇಟಸ್ ಚೆಕ್ ಮಾಡಿದರೆ ಎಲ್ಲರೂ ತಪ್ಪದೇ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅದನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.